ಜನತೆ ಬಾಳ ಬೆಸೆಯ ನಾಡ ಭಕ್ತಿ ಪಡೆಯುತ್ತ
ಕ್ಷಣವನ್ನು ನೋಡಿದ್ರೆ ಎಲ್ಲರಿಗೂ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲದು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸರ್ವರು ಇಲ್ಲಿ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ನೂತನ ಹೊಸದಾಗಿ STMC ಸಮಿತಿಗೆ ಆಯ್ಕೆಯಾದಂತಹ ಶ್ರೀಯುತ ಪರಶುರಾಮ್ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾರೆ. ಜೊತೆಗೆ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ಶ್ರೀನಿವಾಸರವರು ಕೂಡ ಈ ವೇದಿಕೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾರೆ. ಜೊತೆಗೆ ಮತ್ತೆ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ಲಿಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಪಾಲಕರಾದಂತಹ ಪ್ರಕಾಶ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ನಮ್ಮ ಶಾಲೆಯ ಮಾಜಿ STMC ಸದಸ್ಯರಾದಂತಹ ಮತ್ತೆ ಪೋಷಕರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ನಮ್ಮ ಮಹಿಳಾ ಪ್ರತಿನಿಧಿಗಳಾದಂತಹ ಶ್ರೀಯುತ ನಾಗವೇಣಿ ಮೇಡಮ್ ರವರು ಮತ್ತೆ ಕವಿತಾ, ಸುಮಾ ಮತ್ತೆ ರತ್ನಮ್ಮ ಶುಭಾಶಯಗಳನ್ನು ನೂತನ STMC ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಶುಭೋದಯ. ಮೊದಲನೇದಾಗಿ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಆಗಸ್ಟ್ 15ರಂದು ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿತು. ಇಂದು ಭಾರತದೆಲ್ಲೊಡನೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಇಂದು ಈ ದಿನವನ್ನು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೃತಜ್ಞರಾಗಿರಬೇಕು. ನಾನು ನನ್ನ ದೇಶವನ್ನು ತುಂಬಾ ಗೌರವಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಲಿಖಿತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜೈ ಭಾರತ ಮಾತೆ. ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕುರಿತು ಮಾತನಾಡಲು ಬಯಸುವೆನು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕುರಿತು ಮಾತನಾಡಲು ಬಯಸುವೆನು. ಆಗಸ್ಟ್ 15ರಂದು 1947ರ ಇಸವಿಯಲ್ಲಿ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳೆಂದು ಬರೆದಿಡುವ ದಿನವಾಗಿದೆ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ನಮ್ಮ ದೇಶದಲ್ಲಿದ್ದ ಐಶ್ವರ್ಯ, ಸಂಪತ್ತು, ದವಸ ಧಾನ್ಯವನ್ನು ನೋಡಿ ಅಸೂಯೆಯಿಂದ ಒಳಸಂಚನ್ನು ನಡೆಸಿದರು. ಬ್ರಿಟಿಷ್ 200 ವರ್ಷಕ್ಕಿಂತ ಹೆಚ್ಚು ನಮ್ಮ ಭಾರತವನ್ನು ಇದರಿಂದ ಮಹಾತ್ಮ ಗಾಂಧೀಜಿ, ನೇತಾಜಿ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವಾರು ನಾಯಕರು ಹೋರಾಟವನ್ನು ನಡೆಸಿದರು. ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಸಾಧನೆಗಳನ್ನು ಮಾಡಿದೆ ಹಾಗೂ ಮಾಡುತ್ತದೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಕೈ ಜೋಡಿಸೋಣ ಎಂದು ತಿಳಿಸುತ್ತೇನೆ. ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. Respected principal, teachers, parents and all my dear friends. My name is Nayana. I am studying in 5th standard. My school name is GMSPS Kondaji. Today is 15th August. First, I wish you all happy Independence Day. Independence Day is a national festival of our country. On this day, 1947, India became independent from British rule. Our great freedom fighters devoted their whole life for independence. We hoist our national flag on this day. We sang our national anthem on this day. This day teaches us the value of freedom. I am proud to be an Indian. सुप्रभात, मेरा नाम रोजा है. मेरा स्कूल नाम सरकारी मादरी हिरिया प्राथमिक शाले कोंडज्जी. सभी को प्रणाम. स्वतंत्रता दिवस की शुभकामनाएं. आज हम अपनी आज़ादी का जश्न मना रहे हैं, लेकिन आज़ादी का असली मतलब क्या है? यहाँ सिर्फ विदेशी शासन अंत नहीं है, बल्कि जिम्मेदारी की शुरुआत है. एक स्वतंत्र देश की नागरिक के रूप में हमारा कर्तव्य है कि हम अपने पर्यावरण की रक्षा करें. ನನ್ನ ಹೆಸರು ಆಶಾ SL. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಶುಭಾಶಯಗಳು. ನಾನು ಇಂದು ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ.
ಇಂದು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಖುಷಿ. ಕನ್ನಡಿಗರಿಗೆ ಸ್ವಾತಂತ್ರ್ಯೋತ್ಸವದ ಜೊತೆಗೆ ಇನ್ನೂ ಒಂದು ಹಬ್ಬದ ಸಂತಸ. ಕಿತ್ತೂರು ಹುಲಿ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನವು ಆಗಸ್ಟ್ 15ರಂದೇ. ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಧೀರ ಶೂರ ಎಂದು ಜನಸಾಮಾನ್ಯರಿಂದ ಕರೆಯಲ್ಪಡುವ ಕರುನಾಡಿನ ಪ್ರಮುಖ ಹೋರಾಟಗಾರರು. ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಡಿ ತೊಡೆ ತಟ್ಟಿ ನಿಂತು ತನ್ನ ಕೊನೆಯುಸಿರೆಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. I am studying in 7th standard. My school name is GMHPS Kondaji. Respected teacher and dear friends, Happy Independence Day 2020-25. Celebrated Indian 79th the Independence Day, remembering the day when our country got freedom for British rule on 15th August. 19th work together to make India stronger and more developed. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ದೇಶಕ್ಕೆ ಬಹಳ ವಿಶೇಷವಾದ ದಿನ ಆಗಸ್ಟ್ 15. ಇನ್ನು ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತೇವೆ. ಭಾರತ ಪ್ರಧಾನ ಮಂತ್ರಿಗಳು ಇಂದು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುತ್ತಾರೆ. ಮತ್ತು ನಮ್ಮ ದೇಶವನ್ನು ಯಾವಾಗಲೂ ಪ್ರೀತಿಸೋಣ ಮತ್ತು ಅದನ್ನು ಗೌರವಿಸುತ್ತೇನೆ ಎಂದು ತಿಳಿಸುತ್ತೆ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು. कक्ष में पढ़ती हूँ. मेरा स्कूल का नाम GMHPS कोंडाजी है. आज 15 स्वतंत्रता है. इसके बाद राष्ट्रगान गाते हैं.
beyond the limit. ಬಸಪ್ಪ ಹೆಂಗೆ ಕರ್ನಾಟಕದಲ್ಲಿ ಹೆಸರು ಮಾಡಿದಾರಲ್ಲ, ಈ ಕೊಂಡಜ್ಜಿ GMHPS ಶಾಲೆನೂ ಅದೇ ರೀತಿ ಹೆಸರು ಮಾಡ್ಲಿ ಅಂತೇಳಿ ನಾವು ಯಾವಾಗಲೂ ಹರಸಾಹಸ ಪಡ್ತಿದೀವಿ. ನೂತನವಾಗಿ ಆಯ್ಕೆಯಾಗಿರುವ SDMC ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳು ಮತ್ತೆ ಶಾಲೆಯಲ್ಲಿರುವಂತ ಎಲ್ಲ ಟೀಚರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡೋಣ ಅಂತೇಳಿ ಆಯೋಜನೆ ಮಾಡ್ಕೊಂಡಾಗ ತುಂಬಾ ಖುಷಿ ಆಯ್ತು. ನಮಗೆ ಕೊಟ್ರೆ ಸರ್ ತುಂಬಾ ಸಾಥ್ ಕೊಟ್ಬಿಟ್ರು, ಎಲ್ಲ ಟೀಚರ್ಸ್ಗಳು ಸಾಥ್ ಕೊಟ್ಟು ಮಾಡೋಣ ಅಂತೇಳಿ ನಮಗೆ ಸಪೋರ್ಟ್ ಮಾಡಿದ್ರು. ಈ ಒಂದು 6ನೇ ಕ್ಲಾಸ್ ಮತ್ತೆ 7ನೇ ಕ್ಲಾಸ್ ಅಲ್ಲಿ 4 ಜನ ಮಕ್ಕಳು ಆಯ್ಕೆ ಆಗಿದ್ದೀರಿ. ಆ ಹೆಸರನ್ನ ಹೇಳ್ಬೇಕಂದ್ರೆ ಒಂದ್ಸಾರಿ ಜೋರು ಚಪ್ಪಾಳೆ ಕೊಡ್ತೀರಾ ಒಂದ್ಸಾರಿ. 6ನೇ ತರಗತಿಯಲ್ಲಿ ವರ್ಷ ಮತ್ತೆ ಕೀರ್ತನ, 7ನೇ ತರಗತಿಯಲ್ಲಿ ಆಶಾ ಮತ್ತೆ ಉಮಾ, ಈ 4 ಜನ ವಿದ್ಯಾರ್ಥಿಗಳು ಈ ಪ್ರಶಸ್ತಿಯನ್ನ ಗಿಟ್ಟಿಸ್ಕೊಂಡಿರ್ತಾರೆ. ಇದೇ ರೀತಿ ವಾರಕ್ಕೊಂದ್ಸಾರಿ ನಾನು ಬಂದು ಏನಾದ್ರೂ ಒಂದು ಕಾಂಪಿಟೇಷನ್ ಮಾಡಿ ಒಂದು ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡ್ತೀನಿ. ಇದೇ ರೀತಿ ನಿಮ್ಗೆ ಎಲ್ರಿಗೂ ಪ್ರಶಸ್ತಿ ಕೊಡ್ಬೇಕಂತ ನನಗೆ ಆಸೆ. ಎಲ್ರು ಪಾರ್ಟಿಸಿಪೇಟ್ ಮಾಡ್ತೀರಾ? ಎಲ್ರು ಗೆಲ್ತೀರಾ ಅಂದ್ರೆ ಒಂದ್ಸಾರಿ ಜೋರು ಚಪ್ಪಾಳೆ ಒಂದ್ಸಾರಿ. SDMC ಅಧ್ಯಕ್ಷರಾಗಿರುವಂತ ಪರಶುರಾಮ್ ಅವರು ಮತ್ತೆ SDMC ಎಲ್ಲ ಸದಸ್ಯರು ಮತ್ತೆ ಶಾಲೆಯ HM ಇವರೆಲ್ಲರೂ ಸೇರಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮೂಲಕ ಮಕ್ಕಳಲ್ಲೂ ಸಹಿತ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಮೂಡಿಸ್ತಕ್ಕಂಥದ್ದನ್ನ ಮಾಡ್ತಾರೆ. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಪ್ರಬಂಧ ರಚನೆ ಮಾಡಬೇಕು, ಮಕ್ಕಳಿಗೆ ಬಹುಮಾನ ಕೊಡ್ತೀನಿ ಅಂದಾಗ ಬಹಳ ಸಂತೋಷದಿಂದ ಅವರು ಒಪ್ಪಿ ಏನ್ ಮಾಡಿದ್ದಾರೆ. ನೆಕ್ಸ್ಟ್ ನೀವೆಲ್ಲ ಇಲ್ಲಿ ಕೂತಿದ್ರಲ್ಲ, ನೀವು ಮುಂದೆ ಇದರಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆಲ್ತೀರಾ ನೀವೆಲ್ಲ?
ಜೋರಾಗಿ ಹೇಳಿ, ಗೆಲ್ತೀರಾ? ಹಾಗಾಗಿ ಇದನ್ನ ಆಯೋಜನೆ ಮಾಡಿ ಮತ್ತೆ ಪ್ರಶಸ್ತಿ ವಿಜಯಿಸಿರ್ತಕ್ಕಂಥ ನಮ್ಮ ಶಾಲೆಯ ಪರವಾಗಿ ಮತ್ತೆ ಎಲ್ಲ SDMC ಪರವಾಗಿ ಮತ್ತೆ ಗ್ರಾಮಸ್ಥರ ಪರವಾಗಿ ಕಿರಣ್ ಅವರಿಗೆ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸಬೇಕು ಜೋರಾಗಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೂ 167 ಮಕ್ಕಳಿಗೂ ಸಹ ಪ್ಲೈವುಡ್ ಅನ್ನು ಪರೀಕ್ಷೆ ಬರೀಲಿಕ್ಕೆ ಪ್ಲೈವುಡ್ ಅನ್ನು ಕೊಟ್ಟಿದ್ದಾರೆ. ಈಗ ಸಾಂಕೇತಿಕವಾಗಿ ಕೆಲವು ಮಕ್ಕಳು ಮಾತ್ರ ಬಂದು ವೇದಿಕೆ ಮೇಲೆ ಬಂದು ಇಸ್ಕೋಬೇಕು. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ವಿತರಣೆ ಮಾಡ್ತದೆ. ಈಗ ಸದ್ಯಕ್ಕೆ ಒಂದು 10 ಮಕ್ಕಳು ಬಂದ್ಬಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಂದ ಇಸ್ಕೋಬೇಕು. ಸರ್, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಒಂದೊಂದು ಕೊಡಿ, ಎಲ್ಲರಿಗೂ ಒಂದೊಂದು ಮಕ್ಕಳನ್ನ ಕೊಡಿ, ಎಲ್ಲರ ಕೈಲಿ ಒಂದೊಂದು ಕೊಡಿ. ಸಹೋದರಾಗಿರ್ತಕ್ಕಂಥ ಬಸವರಾಜ್ ಅವರ ಹನಗೋಡಿ ಅವರಿಗೆ ಗೌರವ ಸಮರ್ಪಣೆ ಚಪ್ಪಾಳೆ ಮೂಲಕ ಮಕ್ಕಳು ಗೌರವ ಸಲ್ಲಿಸಬೇಕು. ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸಬೇಕು. ಬಹಳ ಸಂತೋಷ ಆಗುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯ ಮನಸ್ಸನ್ನು ಮಾಡಿ ಅಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ಇದೇ ರೀತಿಯ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಾರ್ಯಗಳು ಮತ್ತಷ್ಟು ಮಗದಷ್ಟು ನಮ್ಮ ಶಾಲೆಯಲ್ಲಿ ಸಾಗಲಿ ಅಂತಂದೇಳಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅರ್ಪಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಮೂಲಕ. ಯೋಧ ನಾಡಿಗೆ ರೈತ ಬಾಳಿಗೆ ಅಕ್ಷರ ಕಲಿಸೋ ಅಜ್ಞಾನ ಅಲಿಸೋ ಅವನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅರಿಸೋ ಅವನು ಅನ್ನದಾತಾನೆ. ಕಲಿತ ಅವರಿಗೆ ನೋಡು ಯಾರೇ ಪಿಂಕ್ ಅಂಗಿ ಕೈಗೆಲ್ಲ ಬೆಳೆಸಿರ್ಕೊಂಡ ಚೆನ್ನಾಗಿತ್ತು ಅಲ್ಲ.
your hands and bring it to the beat. Looks like a remake of everybody sit down and
ಹಾಡಿಕೊಂಡು ಕಾಲ ಸಿಕ್ಕಿದೆ, ಹಾಡಿಕೊಂಡು ಅಟ್ಟ ಸಿಕ್ಕಿದೆ. ಒಂದನೇ ಒಂದನೇ ನೂರು ಒಂದನೇ ಕೋಟಿ ಒಂದನೇ ಹಾಡಿಕೊಂಡು ಕಾಲ ಸಿಕ್ಕಿದೆ, ಹಾಡಿಕೊಂಡು ಅಟ್ಟ ಸಿಕ್ಕಿದೆ.
ಸೇರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದ ಸೇರಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು.